ಓಂ ನಮಃ ಶಿವಾಯ. ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ಒಂದು ಸಂಚಿಕೆಯನ್ನ ಆರಂಭ ಮಾಡೋದಕ್ಕಿಂತ ಮೊದಲೇ 3 ಬಾರಿ ಓಂಕಾರವನ್ನ ಮಾಡೋಣ ಭಗವಂತನ ಸ್ಮೃತಿಯಲ್ಲಿ. ಓ ಶಿವಾಯ. ಆತ್ಮೀಯರೇ, ನಾವು ನಿನ್ನೆ ದಿನ ಈ ಆತ್ಮದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಶರೀರ ನಾನಲ್ಲ, ಈ ಶರೀರ ಅನ್ನುವಂಥದ್ದು ಒಂದು ಕಾರಿನ ಸಮಾನ. ಈ ಯಾವ ರೀತಿ ಸ್ಥೂಲವಾಗಿರ್ತಕ್ಕಂಥ ಒಂದು ಕಾರಿಗೆ ಒಬ್ಬ ಡ್ರೈವರ್ ಇದ್ದು ಕಾರನ್ನು ನಡೆಸ್ತಾನೋ, ಅದೇ ರೀತಿ ಈ ಶರೀರ ಅನ್ನುವಂತಹ ಒಂದು ಕಾರಿನಲ್ಲಿ ಆತ್ಮ ಅನ್ನುವಂತಹ ಡ್ರೈವರು ಈ ಶರೀರದಲ್ಲೇ ಇದ್ದು ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಯಾವ ರೀತಿ ಡ್ರೈವರ್ ಕಾರ್ ನಡೆಸ್ತಾನೋ ಅದೇ ರೀತಿ ಆತ್ಮ ಈ ಶರೀರ ಅನ್ನುವಂಥ ಕಾರನ್ನ ನಡೆಸ್ತಾ ಇದೆ ಅಂತ ನಾವು ನಿನ್ನೆ ತಿಳ್ಕೊಂಡಿದ್ವಿ. ಇವತ್ತು ನೋಡಿ, ಈ ಶರೀರ ಏನಿದೆ, ಈ ಆತ್ಮ ಮೇಲೆ ಈ ಶರೀರ ಯಾವ ಬೆಲೆಗೂ ಇಲ್ಲ. ಯಾಕೆಂದ್ರೆ ಆತ್ಮ ಇದ್ದಾಗ ಮಾತ್ರ ಇದಕ್ಕೆ ಶರೀರಕ್ಕೆ ಎಲ್ಲಿಲ್ಲದ ಬೆಲೆ, ಗೌರವ, ಮನ್ನಣೆ, ಸನ್ಮಾನ. ಆತ್ಮೀಯರೇ, ಇವತ್ತು ಯಾರಾದರೂ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ತಿಳ್ಕೊಡ್ರಿ. ಅವ್ರಿಗೇನಾದರೂ ನೀವು ಪುರಸ್ಕಾರ ಸಮಾರಂಭ ಇಟ್ಕೊಂಡಿದ್ದೀರಿ, ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀರಿ ಅಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇರ್ತಾರೆ. ಅದೇ ಒಬ್ಬ ವ್ಯಕ್ತಿ, ಅದೇ ವ್ಯಕ್ತಿನೇ ಇವತ್ತು ಸನ್ಮಾನ ಮಾಡಿಸ್ಕೊಂಡು ನಾಳೆ ಏನಾದರೂ ಸತ್ತಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅಕಸ್ಮಾತ್ ನೀವೇನಾದ್ರೂ ಯಾರಾದ್ರೂ ನಿಮ್ಗೆ ಹೂನಾರ ಹಾಕಕ್ಕೆ ಕೊಟ್ರೆ ಹೋಗಿ ಹಾಕ್ಬೇರಿ ಅಂತ ಹೂನಾರ ಹಾಕ್ಲಿಕ್ಕೂ ಎದುರ್ತಾವ ನಾವು. ಕಾರಣ, ಹಾಗಾದ್ರೆ ನಾವು ಯಾರನ್ನ ಪ್ರೀತಿ ಮಾಡ್ತಿದ್ವಿ, ಯಾರಿಗೆ ಗೌರವ ಕೊಡ್ತಿದ್ವಿ? ಆ ಹೆಣದ ಹತ್ರ ಹೋಗ್ಲಿಕ್ಕೆ ನಾವು ಭಯ ಪಡ್ತೀವಿ. ಅಯ್ಯೋ, ಏನಾಗ್ತದೋ, ಏನಾಗ್ಬಿಡ್ತದೋ, ಎಲ್ಲಿ ಮತ್ತೆ ಅದು ನಮ್ಮಲ್ಲಿ ಬಂದು ನಮಗೆ ಕಾಡ್ತದೋ ಅಂತಕ್ಕಂಥ ಭಯ ನಮ್ಮಲ್ಲಿ ಕಾಡ್ತದೆ. ಕಾರಣ, ನಾವು ಇಷ್ಟು ದಿನಗಳಿಂದ ಅವ್ರಿಗೆ ಥ್ಯಾಂಕ್ಸ್ ಕೊಟ್ಟಿರ್ತೀವಿ, ಅಪ್ಕೊಂಡಿರ್ತೀವಿ, ಅವ್ರ ಜೊತೆ ಊಟ ಮಾಡಿರ್ತೀವಿ, ಅವು ಒಂದೇ ತಟ್ಟೆಯಲ್ಲಿ ಕೂತ್ಕೊಂಡು ಊಟ ಮಾಡಿರ್ತೀವಿ. ಆದರೆ ಅದೇ ವ್ಯಕ್ತಿ ಸತ್ತಾಗೆ ಅವನು ಶವದ ಮೇಲೆ ಹಾಕಿರ್ತಕ್ಕಂಥ ಒಂದು ಹಣ್ಣು ತಗೊಂಡು ತಿನ್ರಿ ಅಂದರೆ ನಾನು ಒಲ್ಲೆ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟೊಂದು ಭಯ ಇದೆ. ಹಾಗಾದ್ರೆ ಯಾರಿಗೆ ನಾವು ಗೌರವ ಕೊಡ್ತಿದ್ವಿ? ಶರೀರಕ್ಕೂ ಆತ್ಮನಿಗೂ ಅಲ್ವಾ? ಅಂದ್ರೆ ಆತ್ಮ ಇದ್ದಾಗ ಮಾತ್ರ ಇದಕ್ಕೆ ಬೆಲೆ. ಉದಾಹರಣೆಗೆ, ನೀವು ಯಾವುದೋ ಒಂದು ಮಾರ್ಕೆಟ್ಗೆ ಹೋಗಿರ್ತೀರಿ, ಅಲ್ಲಿ ಏನಾದರೂ ಬೈ ಚಾನ್ಸ್ ನಿಮ್ಮದು ಹೊಸ ಚಪ್ಪಲಿ ತೊಗೊಂಡಿರ್ತೀರಿ, ಹರಿದು ಬಿಡ್ತದೆ. ಅದನ್ನ ಯಾರ್ದಾರ ಮನೇಲಿ ಇಡ್ತೀವಿ, ಸ್ವಲ್ಪ ಇಟ್ಕೊಡ್ರಿ, ನಾನು ಬಂದು ತಗೊಂಡು ಹೋಗ್ತೀನಿ ಅಂದರೆ ಅವ್ರು ಒಳಗೆ ಇಟ್ಕೊಂಡಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಅಲ್ಲಿ ಬಾಗ್ಲ ತರನಾದ್ರೂ ಇಡ್ರಿ ಅಂತ ಹೇಳ್ತಾರೆ. ನೀವು ಆಮೇಲೆ ತರೋ ಅದೇ ಒಬ್ಬ ವ್ಯಕ್ತಿಯನ್ನ, ಒಬ್ಬ MP-ನೋ MLA-ನೋ CM-ಓ ಯಾರಿರ್ಬೋದು, ಆ ವ್ಯಕ್ತಿ ಸತ್ತಿರ್ಬೇಕಾದ್ರೆ ವ್ಯಕ್ತಿ ಆಲ್ರೆಡಿ ನಾವು ಹಿಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಇದೆ, ಹಾಗಾಗಿ ನಾನು ಅದನ್ನು ಹೇಳ್ತದೆ ನಿಮಗೆ. ಆ ವ್ಯಕ್ತಿ ಶವ ಹೋಗ್ತಾ ಇರ್ಬೇಕಾದ್ರೆ ಏನಾದರೂ ಸ್ವಲ್ಪ ಇಟ್ಕೊಳ್ರಿ, ಕಡ್ಡಿ ಪಿಟಿಗೆ ತೊಗೊಂಡ್ಬರ್ತೇವೆ ಅಂತಂದರೆ ಕಡ್ಡಿ ಪಿಟಿಗೆ ಎಲ್ಲ ಅದಕ್ಕೆ ಬೇಕಾದ್ರೆ ನಾವು ಒಂದು ಬಂಡಲ ಕೊಡ್ತೇವೆ, ಅದನ್ನ ಇಟ್ಕೊಳ್ಳಲ್ಲ. ಅದೇನು ಹೇಳ್ತಾರೆ, ಸಾಹೇಬರು ಬಂದರು ಅಂತ ಹೇಳಲ್ಲ, CM ಬಂದರು ಅಂತ ಹೇಳಲ್ಲ, MP-ಗಳು ಬಂದರು ಅಂತ ಹೇಳಲ್ಲ, MLA-ಗಳು ಬಂದ್ರು ಅಂತ ಹೇಳಲ್ಲ, MLA ಸಾಹೇಬರ ಶವ ಬರ್ತಾ ಇದೆ ಅಂತ ಹೇಳ್ತಾರೆ. CM ಸಾಹೇಬ್ರದ್ದು ಹೆಣ ಬರ್ತಾ ಇದೆ, ಶವ ಬರ್ತಾ ಇದೆ ಅಂತ ಹೇಳ್ತಾರೆ, ಶವಯಾತ್ರೆ ಅಂತ ಹೇಳ್ತಾರೆ. ಅದೇ ಮೊದಲಿನ ದಿನ ಬರ್ಬೇಕಾದ್ರೆ ಅವ್ರದ್ದು ಸನ್ಮಾನ ಮಾಡ್ಬೇಕಾದ್ರೆ ಅವ್ರಿಗೆ ಬೃಹತ್ ಯಾತ್ರೆ, CM ಅವರ ಬೃಹತ್ ಯಾತ್ರೆ, ಮುಖ್ಯಮಂತ್ರಿಗಳ ಬೃಹತ್ ಯಾತ್ರೆ, ರ್ಯಾಲಿ ಅಂತ ಹೇಳ್ತಾರೆ. ಅದೇ ಜನರ ಸೇರಿರ್ತಾರೆ. ಆ ಆತ್ಮ ಹೊರಗೋದ್ಮೇಲೆ ನಮ್ಮಲ್ಲಿ ಬರ್ತಕ್ಕಂಥ ಶಬ್ದ ಶವಯಾತ್ರೆ ಅಂತ ಹೇಳ್ತೇವೆ. ಆದರೆ ಆತ್ಮ ಶರೀರದಲ್ಲಿ ಇದ್ದಾಗ ಮಾತ್ರ ಇದಕ್ಕೆ ಬೆಲೆ, ಗೌರವ. ಆ ಚಪ್ಪಲಿ ಹೋಗಿರ್ತಕ್ಕಂಥ ಬೆಲೆನೂ ಕೂಡ ಆತ್ಮ ಬಿಟ್ಟು ಹೋದ್ಮೇಲೆ ಈ ಶರೀರಕ್ಕೆ ಇಲ್ಲ. ಒಂದು ಯಾವುದಾದ್ರು ಪ್ರಾಣಿ ಸತ್ರೆ, ಒಂದು ಮಲ ಸತ್ರೆ, ಜಿಂಕೆ ಸತ್ರೆ ಮಾರ್ಕೆಟ್ನಲ್ಲಿ ತರಿ ಜನ ಮುಗಿಬಿದ್ದು ತಗೊಳ್ತಾರೆ, ನನಿಬೇಕು ಅಂತ ಹೇಳ್ತಾರೆ. ಒಂದು ಸಾಮಾನ್ಯ ಉಡ ತಗೊಳ್ರಿ, ಉಡ ಮಲ ಜನ ನೀವು ರೇಟ್ ಹೇಳಿದ್ರೆ ಕೊಟ್ಟು ತಗೊಂಡು ಹೋಗ್ತಾರೆ, ನೀವು ಹೇಳಿದ ರೇಟ್ ಕೇಳಿ ಕೊಟ್ಟು ತಗೊಂಡು ಹೋಗ್ತಾರೆ. ಅದೇ ಒಬ್ಬ ಮನುಷ್ಯನಿಗೆ, ಆತ್ಮ ಬಿಟ್ಟು ಹೋದಂಥ ಮನುಷ್ಯನಿಗೆ ಅಲ್ಲಿ ಮಾರ್ಕೆಟ್ನಲ್ಲಿ ತಂದಿಡ್ರಿ, ಯಾರೂ ಖರೀದಿ ಮಾಡಲ್ಲ, ಬೈತಾರೆ. ಉಲ್ಟಾ ತಗೊಂಡೋಗಿ ಮೊದಲು ಇಲ್ಲಿ ಹಾಕಿಡ್ರಿ ಅಂತ ಬೈತಾರೆ. ಅಂದರೆ
ಆತ್ಮ ಇಲ್ಲದೆ ಗೌರವಕ್ಕೆ ಶರೀರಕ್ಕೆ ಗೌರವ ಇಲ್ಲ. ಅದನ್ನೇ 12ನೇ ಶತಮಾನದವ್ರು ಏನು ಹೇಳಿದ್ರು ನೋಡಿ ಇದ್ರ ಬಗ್ಗೆ. 8 ಗೇಡಿನ ದೇಹ, ರೋಮಗಳು 8 ಕೋಟಿ, ರಕ್ತ ಮಾಂಸ ಮೂಳೆಗಳಿಂದ ಮನವೊಲಿದ ನೆಂಟ, ನೀನ್ ಇದ್ದ ಅಗಲಿದೊಡೆ ಒಣ ಎಂಟಿಯೊಳಗಿಕ್ಕರೂ ಸರ್ವಜ್ಞ. 8 ಗೇಡಿನ ದೇಹ. ಕೆಲವರು ನೋಡಿ 7 ಅಡಿ 6 ಅಡಿ 7 ಅಡಿ ಇರ್ತಾರೆ. ಕೆಲವರು ನಾನು ಯೂಟ್ಯೂಬ್ನಲ್ಲಿ ವಾಟ್ಸಪ್ ನೋಡಿ ಕೆಲವರು 8 ಅಡಿ ಇದ್ದಾರೆ ನೋಡಿದೆ ನಾನು. 8 ಗೇಡಿನ ದೇಹ, ರೋಮಗಳು 8 ಕೋಟಿ ಎಲ್ಲ. ಕೆಲವರು ಇದ್ರು ಇಡೀ ಬಾಡಿ ತುಂಬ ರೋಮಗಳು ಇರ್ತವೆ. ರೋಮಗಳು 8 ಕೋಟಿ, ರಕ್ತ ಮಾಂಸ ಮೂಳೆಗಳಿಂದ. ಈ ಶರೀರ ಅಂತಕ್ಕಂಥದ್ದು ರಕ್ತ ಮಾಂಸ ಮೂಳೆಗಳಿಂದ ಆಗಿದೆ. ರಕ್ತ ಮಾಂಸ ಮೂಳೆಗಳಿಂದ ಮನವೊಲಿದ ನೆಂಟ ಅಂದ್ರೆ ಆತ್ಮ. ನೀನು ಒಪ್ಪಿಗೆ ಒಂದು ಮನಸ್ಸು ಮಾಡಿದ್ರಲ್ಲಿ ಬಂದು ಸೇರ್ಕೆ ಬಿಟ್ಟಲ್ಲ, ನೀನು ಇದ್ದ ಅಗಲಿದೊಡೆ. ನೀನೇನಾದ್ರೂ ಆತ್ಮ ಈ ಶರೀರದಿಂದ ಹೊರಗೋದೆ ಅಂದ್ರೆ ನಿನ್ನನ್ನ ಒಣ ಎಂಟಿಯೊಳಗಿಕ್ಕೋರು, ಕಟ್ಟಿಗೆಯಲ್ಲಿ ಇಡ್ತಾರೆ, ನಿನ್ನ ಮಣ್ಣಲ್ಲಿ ಇಡ್ತಾರೆ, ಸರ್ವಜ್ಞ ಅಂತ ಹೇಳಿ. ಅದೇ ರೀತಿ ಒಡಲೊಳಗೆ ಒಡೆ ನಿರ್ವನಕ. ಒಡಲು ಅಂದ್ರೆ ಈ ಶರೀರ, ಒಡೆ ನಿರ್ವಕ ಅಂದ್ರೆ ಈ ಶರೀರದ ಒಡೆಯ, ಇರುವ ತನಕ ಓಲೈಸುವರು. ಎಲ್ಲರೂ ನಮ್ಗೆ ಗೌರವ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ, ನಮಸ್ಕಾರ ಅಂತ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಒಡಲೊಳಗೆ ಒಡೆಯ ನಿರ್ವನಕ ಓಲೈಸುವರು, ಒಡೆಯನೊಂದರಗಳಿಗಿಳಿದರೆ ಓಡೊಳಗಿಕ್ಕವರು ಸರ್ವಜ್ಞ. ಅವನೇನಾದ್ರೂ ಈ ಶರೀರದ ಒಡೆಯ ಮಾಲೀಕ ಆತ್ಮ 1 ಸೆಕೆಂಡ್ ಹೊರಗಿರೋದಂದ್ರೆ ಓಡೊಳಗಿಕ್ಕವರು ಸರ್ವಜ್ಞ. ಮಣ್ಣಾಗಿಡ್ತಾರೆ, ಗೂಡ್ನಾಗಿಡ್ತಾರೆ, ಮಣ್ಣಿನ ಗೂಡ್ನಾಗಿಡ್ತಾರೆ, ಸರ್ವಜ್ಞ ಅಂತ 12ನೇ ಶತಮಾನದ ಸರ್ವಜ್ಞ ಹೇಳಿರ್ಬೇಕಾದ್ರೆ ಇವತ್ತಿನ ಹೇಳಿ ಜ್ಞಾನ ಯಾವ ಕಾಲಕ್ಕೆ ಹೋದ್ರೂ ಒಂದೇ. 12ನೇ ಶತಮಾನ ಇರ್ಬೋದು, 21ನೇ ಶತಮಾನ ಇರ್ಬೋದು. ಆದರೆ ವಿಚಿತ್ರ ಏನಂದ್ರೆ 12ನೇ ಶತಮಾನದ ಶರಣರಿಗೆ ಅರ್ಥ ಆಗ್ತಿದ್ರು. ಬಸವಣ್ಣವ್ರು ಹೇಳಿದ್ದಾರೆ, ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ, ಅಕ್ಕ ಮಾದೇವಿ ಹೇಳಿದ್ದಾರೆ, ಅಂಬಿಕರ ಚೌಡೆ ಹೇಳಿದ್ದಾರೆ, ಸಿದ್ದರಾಮ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಆತ್ಮದ ಬಗ್ಗೆ. ಆದರೆ ನಾವು ತಿಳ್ಕೊಂಡಿದ್ದೇವ? ಇವತ್ತು 21ನೇ ಶತಮಾನದಲ್ಲಿದ್ರು ಕೂಡ ಇವೆಲ್ಲ ಇವು ನಮಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ. ಏನೋ ವಯಸ್ಸಾದವರಿಗೆ 60 ದಾಟಿರ್ಬೇಕು, ಅರಳು ಮುರಳು ಇರ್ತದಲ್ಲ ಅಂಥವ್ರಿಗೆ, ಯಾರ ಮಾನಸಿಕ ಕಾಯಿಲೆಯಿಂದ ಬರಲ್ಲ ಅವ್ರಿಗೆ, ಅಂಥವ್ರಿಗೆ ಇದು ನಮಗೆಲ್ಲ ಅಂತಕ್ಕಂಥ ಒಂದು ಮೆಂಟಾಲಿಟಿ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಒಂದು ಜಗತ್ತಿನಲ್ಲಿ. ಆದರೆ ಮೆಂಟಾಲಿಟಿ ಅಂತ ಎಲ್ಲರಿಗೂ ಇದೆ. ಇವತ್ತೊಂದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅವನಲ್ಲೂ ಒಂದು ಆತ್ಮ ಇದೆ. ಅವನೊಂದು ರಾಕೆಟ್ ಕಂಡುಹಿಡಿತಾನೆಪ್ಪ ಅಂದ್ರೆ ಅವನಲ್ಲೂ ಒಂದು ಆತ್ಮ ಇದೆ. ಒಬ್ಬ ಕಸ ಗುಡಿಸ್ತಾನೆ, ಅವನಲ್ಲೂ ಒಂದು ಆತ್ಮ ಇದೆ. ಒಬ್ಬ ಡ್ರೈವಿಂಗ್ ಮಾಡ್ತಾನೆ, ಅವನಲ್ಲೂ ಒಂದು ಆತ್ಮ ಇದೆ. ಬಟ್ಟೆ ತೊಳಿತಾನೆ, ಸ್ವೀಪರ್ ಕೆಲಸ ಮಾಡ್ತಾನೆ, ಚಪ್ಪಲಿ ಹೊಲಿತಿದ್ರು ಕೂಡ ಅವನಲ್ಲೂ ಒಂದು ಆತ್ಮ ಇದೆ. ಹಂಗಂತ ಸಾಫ್ಟ್ವೇರ್ ಇಂಜಿನಿಯರ್ಗೆ ಆತ್ಮ ಐತಿ, ಇವ್ರಿಗೆ ಬೇರೆ ಆತ್ಮ ಐತಿ ಅಂತ ಇಲ್ಲ ನೋಡಿ. ಅದು ಬೇರೆ. ಈ ಆತ್ಮ ಗಂಡಿನ ಆತ್ಮ ಬೇರೆ, ಹೆಣ್ಣಿನ ಆತ್ಮ ಬೇರೆ ಅಂತ ಇಲ್ಲ. ಇಲ್ಲಿ ಗಂಡಸಿನಲ್ಲಿರೋದು ಅದೇ ಆತ್ಮನೇ, ಹೆಣ್ಮಕ್ಳಲ್ಲಿರೋದು ಅದೇ ಆತ್ಮನೇ ನೋಡಿ. ಉದಾಹರಣೆಗೆ ಯಾವ ರೀತಿ ನೀವೊಂದು ಕಾರ್, ಈ ಉದಾಹರಣೆಗೆ ನಿಮ್ಗೆ ಒಬ್ಬರಿಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಬರ್ತದೆ ಕಾರ್ ನೋಡಿ. ನೀವು ಕಾಂಟಾಸ ಕಾರು ಹೊಡಿತೀರಿ, ಪ್ರೀಮಿಯರ್ ಪದ್ಮಿನಿ ಹೊಡಿತೀರಿ, ಅಂಬಾಸಾಡ್ರು ಹೊಡಿತೀರಿ. ಈಗೇನಿದೆವಲ್ಲ ಕೆಲವೆಲ್ಲ ಪ್ರೋಮೋ, ಡಿಸೈರು, ಸ್ವಿಫ್ಟ್ ಡಿಸೈರು, ಇನ್ನೋವಾ, ಇನ್ನು ಏನೇನೆಲ್ಲ ಬಂದಿದಾವೆ. ಅವೆಲ್ಲ ಕಾರ್ಗಳನ್ನ ಡ್ರೈವಿಂಗ್ ಮಾಡ್ತೀರಿ. ಯಾಕಂದ್ರೆ ಒಂದು ಕಾರ್ ಡ್ರೈವಿಂಗ್ ಕಲ್ತ್ಬಿಟ್ರೆ ಎಲ್ಲ ಬರ್ತದೆ. ಹಂಗೆ ಈ ಆತ್ಮ ಏನೈತಲ್ಲ, ಸ್ತ್ರೀ ಶರೀರದಲ್ಲಿದ್ದಾಗ ಸ್ತ್ರೀ ಶರೀರ ರೂಪ ಪಾತ್ರ ಮಾಡ್ತದೆ, ಪುರುಷನ ಶರೀರದಲ್ಲಿದ್ದಾಗ ಪುರುಷನ ರೀತಿ ಪಾತ್ರ ಮಾಡ್ತದೆ. ಉದಾಹರಣೆಗೆ ನಾವು ಕೇಳಿದೆವು ನೋಡಿದ್ದೇವೆ. ಏನಂದ್ರೆ ಕೆಲವು ಹೆಣ್ಮಕ್ಳಾಗಿದ್ದರು ಭಾರಿ ಕಷ್ಟಪಡ್ತಾ ಇರ್ತಾರೆ. ಜನ ನೋಡಿರ್ತಾರೆ, ಗಂಡು ಮಗ ಹುಟ್ಟಬೇಕಾಗಿತ್ತು, ಅಪ್ಪಿ ತಪ್ಪಿ ಹೆಣ್ಮಗಳು ಹುಟ್ಟಿದಾಳೆ ಅವಳು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಅವಳಲ್ಲಿ ಇರ್ತಕ್ಕಂಥ ಆತ್ಮ ಗಂಡು ಮಗನ ತಾಕತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದೇ ಗಂಡು ಮಕ್ಕಳಲ್ಲಿ ಕೆಲವರು ಇರ್ತಾರೆ, ನೀನು ಹೆಣ್ಣು ಮಗಳಾಗಿ ಹುಟ್ಟಬೇಕಾಯ್ತು, ಅಪ್ಪಿ ತಪ್ಪಿ ಗಂಡು ಮಗ ಆಗಿ ಹುಟ್ಟಿಬಿಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಇವನಲ್ಲಿರ್ತಕ್ಕಂಥ ಆತ್ಮ ಏನು ಕೆಲಸ ಮಾಡಲ್ಲ. ಆತ್ಮ ಶರೀರ ಹೆಣ್ಣಿನ ಶರೀರದಲ್ಲಿದ್ದು ಅಷ್ಟೇ, ಗಂಡಿನ ಶರೀರದಲ್ಲಿದ್ದು ಅಷ್ಟೇ. ಹಂಗಂತ ಹೆಣ್ಣಿನ ಶರೀರ ಬೇರೆ, ಗಂಡಿನ ಶರೀರದಲ್ಲಿ ಬೇರೆ ಆತ್ಮ ಅಂತ ಇರೋದಿಲ್ಲ ನೋಡಿ. ಈ ಆತ್ಮದಲ್ಲಿ ಯಾರು ಮಹಾನ್ ಕಾರ್ಯಗಳನ್ನು ಮಾಡ್ತಾರೆ ಅವ್ರಿಗೆ ಮಹಾತ್ಮ ಅಂತ ಹೇಳ್ತಾರೆ. ಪುಣ್ಯದ ಕರ್ಮಗಳನ್ನು ಮಾಡಿದರೆ ಪುಣ್ಯಾತ್ಮ ಅಂತ ಹೇಳ್ತಾರೆ. ಧರ್ಮದ ಕಾರ್ಯಗಳನ್ನು ಮಾಡಿದರೆ ಧರ್ಮಾತ್ಮ ಅಂತ ಹೇಳ್ತಾರೆ. ಪಾಪ ಕರ್ಮಗಳನ್ನು ಮಾಡಿದರೆ ಪಾಪಾತ್ಮ ಅಂತಾರೆ. ದೇವತಾ ಗುಣಗಳನ್ನ ನಮ್ಮಲ್ಲಿ ಧಾರಣೆ ಮಾಡಿಕೊಂಡ್ರೆ, ತುಂಬಿಕೊಂಡ್ರೆ ನಾವು ದೇವಾತ್ಮ ಅಂತ ಅನ್ಸ್ಕೊಳ್ತೇವೆ. ರಾಮ, ಕೃಷ್ಣ ಇವರಿಗೆಲ್ಲರಿಗೂ ನಾವು ದೇವಾತ್ಮರು ಅಂತ ಪೂಜೆ ಮಾಡ್ತೇವೆ. ಮಹಾತ್ಮ ಗಾಂಧಿಗೆ ಮಹಾತ್ಮ ಅಂತ ಕರೆದ್ರು, ಗಾಂಧೀಜಿ. ಓಕೆ,
ಈ ಯೇಸು, ಬುದ್ಧ ಇವ್ರಿಗೆಲ್ಲ ಏನ್ ಹೇಳ್ತಾರೆ? ಪೈಗಂಬರವರಿಗೆ ಧರ್ಮಾತ್ಮರು ಅಂತ ಹೇಳ್ತಾರೆ. ಅದೇ ರೀತಿ ಪುಣ್ಯದ ಕಾರ್ಯಗಳನ್ನು ಮಾಡಿದರೆ ಪುಣ್ಯಾತ್ಮರಿ, ದೇವರಲ್ಲಿ ಇದ್ರವರು ಪುಣ್ಯಾತ್ಮರು, ದಾನ ಧರ್ಮ ಮಾಡ್ತಾರೆ ಪುಣ್ಯಾತ್ಮರವರು. ಅದೇ ವೀರಪ್ಪನಾಗ್ಲಿ ಅಥವಾ ಇವತ್ತು ಯಾರೆಲ್ಲ ನಮಗೆ ತೊಂದರೆ ಕೊಟ್ಟು ನಮ್ಮ ಹಣ ವಸೂಲಿ ಮಾಡ್ತಿರ್ತಾರೆ, ನಾನಾ ರೀತಿಯ ಸುಲಿಗೆಗಳನ್ನು ಮಾಡ್ತಾವ್ರಿಗೆ ಎಂಥ ಪಾಪಿ ಇದ್ದಾನೆ, ಪಾಪಾತ್ಮ ಅಂತ ಹೇಳ್ತಾರೆ. ಹಂಗಂತ ಅವನಲ್ಲಿರ್ತಕ್ಕಂಥ ಆತ್ಮ ಪಾಪಿ ಐತಿ, ಪುಣ್ಯ ಆತ್ಮ ಅಂತಲ್ಲ. ಆತ್ಮ ಈ ಶರೀರದಲ್ಲಿದ್ದಾಗ ಎಂಥ ಕರ್ಮಗಳನ್ನ ಮಾಡ್ತದೆ, ಆ ಕರ್ಮಕ್ಕೆ ತಕ್ಕಂಗೆ ನಮಗೆ ಟೈಟಲ್ ಸಿಗ್ತದೆ ವಿನಃ ಹಂಗಂತ ಆತ್ಮದಲ್ಲಿ ಪಾಪಾತ್ಮ ಬೇರೆ ಐತಿ, ಪುಣ್ಯಾತ್ಮ ಬೇರೆ ಐತಿ, ದೇವಾತ್ಮ ಬೇರೆ ಐತಿ, ಮಹಾತ್ಮ ಬೇರೆ ಐತಿ, ಈ ತರ ಇರೋದಿಲ್ಲ. ಒಂದು ಖುಷಿ ಸಮಾಚಾರ ಏನಂದ್ರೆ ವರ್ತಮಾನ ಸಮಯದಲ್ಲಿ ಪರಮಪಿತ ಪರಮಾತ್ಮ ನೋಡಿ, ಉದಾಹರಣೆಗೆ ನಾವು ಕಾರುಗಳಿಗೆ ಏನಾದರೂ ರಿಪೇರಿ ಬಂದ್ರೆ ನಾವು ಗ್ಯಾರೇಜ್ಗೆ ಹೋಗಿಬಿಡ್ತೇವೆ. ಇದು ಕಾರುಗಳನ್ನ ರಿಪೇರಿ ಮಾಡ್ತಕ್ಕಂಥ ಗ್ಯಾರೇಜ್. ಮತ್ತೆ ಹೋಗಿ ನಾವು ಬೇರೆ ಬೇರೆ ಗ್ಯಾರೇಜ್ ಬಿಡಲ್ಲ, ಕಾರ್ ಗ್ಯಾರೇಜ್ಗೆ ತಗೊಂಡು ಹೋಗ್ತೇವೆ. ಹಾಗೆ ಈ ಆತ್ಮನಿಗೆ ಯಾರು ರಿಪೇರಿ ಮಾಡ್ತಾರೆ ಹಂಗಾರೆ? ಅದು ಬೇಕಲ್ಲ. ಆತ್ಮನನ್ನ ರಿಪೇರಿ ಮಾಡ್ತಕ್ಕಂಥ ಸ್ಪೆಷಲಿಸ್ಟ್ ಯಾರಾದ್ರೂ ಇದ್ರೆ ಅದು ಪರಮಾತ್ಮ ಮಾತ್ರ. ಯಾಕೆಂದ್ರೆ ನೋಡಿ, ನಮ್ಮ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಕಷ್ಟ ಬಂದಿರ್ತದೆ ನಮಗೆ. ನಾವು ತಕ್ಷಣ ಏನ್ ಮಾಡ್ತೇವೆ ಗೊತ್ತಾ? ದೇವ್ರ ರೂಮಿಗೆ ಹೋಗ್ತೇವೆ, ಇಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ. ಪರಮಾತ್ಮ ನನಗೆ ಒಳ್ಳೇದು ಮಾಡಪ್ಪ, ನನಗಿಂತ ಕಷ್ಟ ಬಂದಿದೆ ಅಂತ ಹೇಳ್ಕೊಡ್ತೇವೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಶರೀರಕ್ಕೆ ತಂದೆ ಹೆಂಗಿದ್ರು ಆತ್ಮನಿಗೂ ತಂದೆ ಇದ್ದಾನೆ, ಅವನೇ ಪರಮಾತ್ಮ. ಅದಕ್ಕೋಸ್ಕರ ತಮ್ಮೆಲ್ಲ ಕಷ್ಟಗಳನ್ನ ಪರಮಾತ್ಮ ಹತ್ರ ಹೇಳ್ಕೊಡ್ತಾರೆ. ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವನ್ನ ಸ್ವಯಂ ಪರಮಾತ್ಮ ಇವತ್ತು ಓಂ ಮಂಡಳಿಯಲ್ಲಿ ನಮಗೆಲ್ಲರಿಗೂ ಸಹ ತಿಳಿಸ್ಕೊಡ್ತಾ ಇದ್ದಾರೆ ಆತ್ಮೀಯರೇ. ಅದಕ್ಕೋಸ್ಕರವಾಗಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಅಭ್ಯಾಸ ಮಾಡೋಣ, ತಿಳ್ಕೊಳ್ಳೋಣ. ಇಂಥ ಅನೇಕ ವಿಷಯಗಳನ್ನ, ಆಧ್ಯಾತ್ಮಿಕ ವಿಷಯಗಳನ್ನ ತಂದು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ಸಹ ನಿಮಗೆ ಓಂ ನಮಃ ಶಿವಾಯ. ನನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಪ್ರತಿಯೊಬ್ಬರು ಸಹ ನಿಮ್ಮ ನಿಮ್ಮ ಮನೆಯಲ್ಲಿ ಸಮಯ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ 10 ನಿಮಿಷ ಕಂಪಲ್ಸರಿ ಓಂಕಾರ ಮಾಡ್ತಾ ಬನ್ನಿ. ಈಗಾಗಲೇ ಕೆಲವರು ಮಾಡ್ತಾ ಇರ್ಬೋದು ಅಭ್ಯಾಸನ. ಯಾಕೆಂದ್ರೆ ಯಾರ್ಯಾರು ಅಭ್ಯಾಸ ಮಾಡ್ತಾ ಇದ್ರಿ ಅವ್ರಿಗೆ ಆಲ್ರೆಡಿ ಅನುಭವ ಆಗಲಿಕ್ಕೆ ಶುರು ಆಗ್ಬಿಡ್ತದೆ. ಇದು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ಬೈ ಚಾನ್ಸ್ ಏನಾದ್ರು ನಿಮ್ಗೆ ಅನುಭವ ಆಗಲಿಲ್ಲ ಅಂದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತಾನಲ್ಲ, ನನಗೆ ಕಾಲ್ ಮಾಡಿರಿ, ನಾನು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೇನೆ. ಓಕೆ ಆಗಲಿ. ಈ ಅಭ್ಯಾಸವನ್ನ ನಿರಂತರವಾಗಿ ಮಾಡಿ, ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಅಭ್ಯಾಸ ತಪ್ಪದೇ ಮಾಡ್ರಿ. ಇನ್ನು ಗೊತ್ತಾಗಲಿಲ್ಲ ಅಂತ ಕೇಳಿ. ಇಂಥ ಅನೇಕ ವಿಚಾರಗಳನ್ನ ಮತ್ತೆ ನಾನು ಮುಂದಿನ ಸಂಚಿಕೆಯಲ್ಲಿ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪರಮಪಿತ ಪರಮಾತ್ಮ, ವಿಶ್ವದ ಒಡೆಯ, ಜಗತ್ತೊಡೆಯ ಮಾಲೀಕ ಎಲ್ಲರನ್ನೂ ಸಹ ಚೆನ್ನಾಗಿಟ್ಟಿರಲಿ. ಆ ಪರಮಾತ್ಮನಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀವೆಲ್ಲರೂ ಸಹ ಪ್ರತಿದಿನ ನಿಮ್ಮ ನಿಮ್ಮ ಮನೆಯಲ್ಲಿ ಬೆಳಗ್ಗೆ 10 ನಿಮಿಷ, ಸಾಯಂಕಾಲ 10 ನಿಮಿಷ ತಪ್ಪದೇ ಓಂಕಾರ ಅಭ್ಯಾಸವನ್ನು ಮಾಡಿ. ಬೈ ಚಾನ್ಸ್ ನಮಗೇನಾದರೂ ಅದರ ಬಗ್ಗೆ ಮಾಹಿತಿ ಬೇಕಾದರೆ ನನಗೆ ಈ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಕಾಲ್ ಮಾಡಿ ನೀವು ಮಾಹಿತಿ ತೊಗೋಬೋದು. ಮಾಹಿತಿ ಸಂಪೂರ್ಣ ಉಚಿತವಾಗಿರ್ತದೆ. ನಮ್ಮ ಓಂ ಮಂಡಳಿಯಲ್ಲಿ ಯಾವುದೇ ರೀತಿಯ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸ್ಕೊಡ್ಬೇಕಾದ್ರೆ ಫೀಸ್ ಆಗಲಿ, ಡೊನೇಷನ್ ಆಗಲಿ, ಕಾಣಿಕೆ ಆಗಲಿ ಯಾವುದಿರೋಂಗಿಲ್ಲ, ಎಲ್ಲ ಉಚಿತವಾಗಿರ್ತದೆ. ಆದ್ದರಿಂದ ನೀವು ನಿಮ್ಮ ನಿಮ್ಮ ಊರಿನಲ್ಲಿರ್ತಕ್ಕಂಥ ಓಂ ಮಂಡಳಿಗೆ ಭೇಟಿ ಕೊಡಿ ಹತ್ತಿರದ. ಇಲ್ಲಾಂದರೆ ಈ ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ ಶಿಕಾರಿಪುರ. ನಂಬರ್ 9113924475 ಹಾಗೂ 8951588026. ಓಕೆ, 966360971865 ಈ ನಂಬರಿಗೆ ಕಾಲ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ನಾನು ಈ ಒಂದು ಚಾನಲ್ ಮುಖಾಂತರ ನಿಮ್ಮನ್ನು ಕೇಳ್ಕೊತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ದೇನಾದರೂ ಮಾಹಿತಿ ಇದ್ದರೆ ನಮಗೂ ತಿಳಿಸ್ಕೊಡಿ. ಯಾಕೆಂದರೆ ನಾವೇನು ಹೊಸದಾಗಿ ಆಧ್ಯಾತ್ಮಿಕ ಒಂದು ಇದು ಮಾಡೋಣ ಅಂತ ನಮ್ಮ ಸಂಕಲ್ಪದ ದಿನ, ನಾವು ಈ ಯೂಟ್ಯೂಬಿಂದ ಏನಾದರೂ ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥ ನಮ್ಮ ಸಂಕಲ್ಪ ಇಲ್ಲ. ಒಂದು ಆಧ್ಯಾತ್ಮಿಕ ಸಂದೇಶ ಎಲ್ಲ ಜನರಿಗೂ ತಲುಪಿಸಲಿ ಅಂತಕ್ಕಂಥ ಒಂದು ಸಂಕಲ್ಪ ನಮ್ಮದಿದೆ. ಇಷ್ಟು ಬಿಟ್ಟರೆ ನಮ್ದು ಯಾವುದೋ ದುರುದ್ದೇಶ ಇಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ನಿಮಗೆ ತಿಳ್ಕೊಳ್ರಿ. ನೀವು ಯಾರಾದರೂ ನಿಮಗಿದ್ದರೆ ಅವರಿಗೆ ಕಳಿಸ್ಕೊಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. 10 ಜನರಿಗೆ ಈ ಸಂದೇಶವನ್ನು ತಲುಪಿಸ್ತಕ್ಕಂಥ ಮಹಾನ್ ಸೇವೆ ಮಾಡಿ.
ನಾವು ಮಾಡ್ತಿದ್ದೀವಿ. ನಿಮ್ಮನ್ನು ನಾವು ಈ ಒಂದು ಕಾರ್ಯದಲ್ಲಿ ಸಹಯೋಗ ಕೊಡಲಿಕ್ಕೆ ಕೇಳ್ತಾ ಇದ್ದೀವಿ. ಸಹಯೋಗ ಅಂದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಬಟನ್ ಕ್ಲಿಕ್ ಮಾಡೋದು, ಲೈಕ್ ಮಾಡೋದು, ಬೇರೆಯವರಿಗೆ ಶೇರ್ ಮಾಡೋದು ಬಿಟ್ಟರೆ ನಾವು ಇನ್ನೂ ಏನೂ ನಿಮ್ಮನ್ನು ಕೇಳೋದಿಲ್ಲ. ಇಷ್ಟು ಮಾತ್ರ ಕೇಳ್ತೇವೆ. ದಯವಿಟ್ಟು ನಿಮ್ಗೆ ಚೆನ್ನಾಗಿ ಅನಿಸಿದರೆ ಬೇರೆಯವರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪರಮಾತ್ಮ ಸದಾಕಾಲ ನಿಮ್ಮೆಲ್ಲರಿಗೂ ಚೆನ್ನಾಗಿಟ್ಟಿರಲಿ. ಓಂ ನಮಃ ಶಿವಾಯ.